भाई वैसे अदे करने को भैया हमको सही होता है 4 ಟೈಪ್ ಆಫ್ ಸ್ಟಾರ್ಟರು ಮತ್ತು 2 ಟೈಪ್ ಆಫ್ ಬಿರಿಯಾನಿ ಜೊತೆಗೆ ಒಂದು ಜ್ಯೂಸು. ಸೊ ಇದಿಷ್ಟು ನಿಮಗೆ ಆಲ್ ಅನ್ಲಿಮಿಟೆಡ್ ಸಿಗ್ತೈತೆ. ವರ್ತಾ ಇಲ್ವಾ ಅಂತ ಎಂಟೈರ್ ವಿಡಿಯೋ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಹೆಲೋ ಅಂತಮ್ಮ, ದಿಸ್ ಇಸ್ ಶಾರುಖ್, ನೀವು ನೋಡ್ತಿದ್ದು ಗಲಿ ಫುಡ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಎಲ್ಲಂದರೆ ಹಿಂದೆ ಒಂದು ಬ್ಯಾನರ್ ನೋಡೋಣ ಗೊತ್ತಿರುತ್ತೆ ನಿಮಗೆ. ಸೊ ಮಿರ್ಚಿ ಮಹಾರಾಜ್ ಅವರ ಹೊಸ ಒಂದು ಬ್ರ್ಯಾಂಚು ಸ್ಟಾರ್ಟ್ ಮಾಡವ್ರೆ ಮಾರತಳ್ಳಿಯಲ್ಲಿ. ಸೊ ಆಂದಿಗೆ ಮಾರತಳ್ಳಿ ಮೇನ್ ರೋಡೇ ಆ ಸರ್ಕಲ್ ಹತ್ರನೇ. ಎಕ್ಸಾಕ್ಟ್ ಲೊಕೇಶನ್ ಬಂದು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇಲ್ಲಿ ಬಂದು ಮೇಯ್ನ್ ಬಂದು ನಿಮಗೆ 299 ರುಪೀಸ್ಗೆ ಅನ್ಲಿಮಿಟೆಡ್ ಸ್ಟಾರ್ಟರ್ಸು 3 ಟೈಪ್ ಆಫು ಮತ್ತು ಬಿರಿಯಾನಿ 2 ಟೈಪ್ ಆಫ್ ಸಿಗುತ್ತೆ. ಈ ಒಂದು ಇನಾಗ್ರಲ್ ಆಫರ್ಗೋಸ್ಕರ ಅವರು 4 ಟೈಪ್ ಆಫ್ ಸ್ಟಾರ್ಟರು ಮತ್ತು 2 ಟೈಪ್ ಆಫ್ ಬಿರಿಯಾನಿ ಜೊತೆಗೆ ಒಂದು ಜ್ಯೂಸು. ಸೊ ಇದಿಷ್ಟು ನಿಮಗೆ ಆಲ್ ಅನ್ಲಿಮಿಟೆಡ್ ಸಿಗ್ತೈತೆ. ಸೊ ಅದನ್ನು ಟೇಸ್ಟ್ ಮಾಡೋಕ್ಕೆ ಅದು ಬಂದಿರೋದು. ಸೊ ಇದು ವರ್ತಾ ಇಲ್ವಾ ಅಂತ ಎಂಟೈರ್ ವಿಡಿಯೋ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಒಳಗಡೆ ಹೋಗಿ ಫೀಸ್ನ ಎಂಜಾಯ್ ಮಾಡೋಣ. ಓಕೆ ಅಂತಮ್ಮ. ಸೊ ಫೈನಲಿ ಪ್ಲೇಟಲ್ಲಿ ಒಂದು ವೆರೈಟೀಸ್ ಆಫ್ ಚಿಕನ್ ಸ್ಟಾರ್ಟರ್ಸ್ನ ಇಕ್ಕವ್ರೆ. ಏನಂತ ನೋಡಿಬಿಡ್ತೀರಾ. ಸೊ ಚಿಕನ್ ಕಬಾಬು ಮತ್ತು ಚಿಲ್ಲಿ ಚಿಕನ್ನು, ಲೆಮನ್ ಚಿಕನ್ ಆ್ಯಂಡ್ ಮುಘಲೈ ಚಿಕನ್. ಸೊ 4 ಸ್ಟಾರ್ಟ್ರು ನಿಮಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಏನಂದರೆ ಈಗ ಕರೆಂಟ್ಲಿ ಈ ಮಿರ್ಚಿ ಮಹಾರಾಜ್ ಅವರ ಹೊಸ ಆಫರು ಈ ಒಂದು ನ್ಯೂ ಔಟ್ಲೆಟಲ್ಲಿ. ಸೊ ಈ ಮಂತ್ ಎಂಡ್ವರೆಗೆ ನಿಮಗೆ 4 ಸ್ಟಾರ್ಟರು 2 ಬಿರಿಯಾನಿ ಅನ್ಲಿಮಿಟೆಡಾಗಿ ಸಿಗುತ್ತೆ 299 ರುಪೀಸ್ಗೆ. ಸೊ ಈಗ ನಾವು ಈ ಸ್ಟಾರ್ಟರ್ಸ್ನ ಟೇಸ್ಟ್ ಮಾಡೋಣ. ಈ ಮಂತ್ ಎಂಡ್ ಆದಮೇಲೆ ಅಂದರೆ ನೆಕ್ಸ್ಟ್ ಮಂತ್ ನಮಗೆ 3 ಸ್ಟಾರ್ಟರ್ಸೇ ಅವೈಲೇಬಲು. ಬಟ್ ಈಗ ಒಂದು 10 ದಿವಸ ಏನಿದೆಯಲ್ಲ ಆರಾಮಾಗಿ ಒಂದು ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಫಸ್ಟು ನಾವು ಇವರ ಸ್ಪೆಷಲ್ ಕಬಾಬಿಂದ ಹೋಗೋಣ. ಒಳಗಡೆ ನೀಟು ಅಷ್ಟೊಂದು ಲೈಟಾಗಿ ಜ್ಯೂಸಿ ಐತೆ, ಅಷ್ಟೊಂದು ಜ್ಯೂಸಿ ಇಲ್ಲ. ಬಟ್ ಕಬಾಬ್ ಕೋಟಿಂಗ್ ಮೇನ್ ಲೈನ್ ಇದೆಯಲ್ಲ ಅಷ್ಟೊಂದು ಓವರ್ ಕೋಟಿಂಗ್ ಇಲ್ಲ, ಲೈಟಾಗಿ. ಬಟ್ ಮಸಾಲ ಚೆನ್ನಾಗೈತೆ ಖಂಡಿತ. ಕಬಾಬ್ ಮಸ್ಟ್ ಟ್ರೈ. ಆ್ಯಂಡ್ ನೆಕ್ಸ್ಟು ಬಂದು ಚಿಲ್ಲಿ ಚಿಕನ್ ಎತ್ಕೊಳ್ಳೋಣ. ಚಿಲ್ಲಿ ಚಿಕನ್ನು ಫುಲ್ಲು ಗ್ರೀನ್ ಆಗೈತೆ. ಸೊ ಮಸಾಲ ಓವರ್ ಫುಲ್ ಮೇಲೆ ಕೋಟಿಂಗ್ ಮಾಡಿ. ಸೊ ಲೆಟ್ಸ್ ಒನ್ ಬೈಟ್. ಚಿಲ್ಲಿ ಚಿಕನಲ್ಲಿ ನಿಮಗೆ ಈ ಪುದೀನ ಫ್ಲೇವರ್ ಬರುತ್ತೆ ಲೈಟಾಗೆ. ಬಟ್ ಖಾರ ಐತೆ, ಖಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಲೈಟಾಗಿ ನಿಮಗೆ ಆ ಚಿಲ್ಲಿ ಫ್ಲೇವರ್ ಗೊತ್ತಾಗುತ್ತೆ. ಮೇಲೆ ಅವರು ಆ ಪುದೀನ ಮಸಾಲೆ ಬೇರೆ ಗ್ರೈಂಡ್ ಮಾಡಿ ಹಾಕಿದಾರಲ್ಲ ಆದ್ದರಿಂದ. ಬೈ ವೈಸೆ ಅದೇ ಕನಕು ಭೈ हमको सही होता है ಸೊ ಲೆಟ್ಸ್ ಗೋ ಒನ್ ಬೈಟ್. ಬಿರಿಯಾನಿ ಜೊತೆ ಹೋದರೆ ಅಷ್ಟೊಂದು ನಿಮಗೆ ಡಾಮಿನೇಟ್ ಅಷ್ಟೊಂದು ಮಾಡಲ್ಲ, ಚಿಲ್ಲಿ ಕಮ್ಮಿ ಆಗಿಬಿಡುತ್ತೆ ಆ ಟೈಮಲ್ಲಿ. ಲೆಮನ್ ಚಿಕನು ಎಕ್ಸ್ಪೆಕ್ಟ್ ಐತೆ ಆ ಒಂದು ಲೆಮನ್ನು ಟ್ಯಾಂಗ್ ಇರಬೇಕಂತ. ನೋಡೋಣ. ಫುಲ್ಲು ಮೇಲೆ ಫುಲ್ ಲೆಮನ್ ಆ ಮಸಾಲ ಹಾಕಿ ಲೆಮನ್ ಜ್ಯೂಸ್ ಎಲ್ಲ ಸುರಿದಾಗ ಅವ್ರು ನೋಡೋಣ ಹೆಂಗೈತಂತ. ಒಂದು ನಾರ್ಮಲಿ ಒಂದು ಸೆಟ್ಲಾಗಿರೋ ಒಂದು ಚಿಕನ್ನು, ಬಟ್ ಸಾಫ್ಟ್ ಆಗೈತೆ ಮೀಟು ಮೇನ್ಲಿ ಸಪ್ರೇಟು ಎರಡಕ್ಕಿಂತ. ಆ್ಯಂಡ್ ಇನ್ನೊಂದು ಏನಂದರೆ ಮೇನ್ಲಿ ನಿಮಗೆ ಲೆಮನ್ ಫ್ಲೇವರು ಟ್ಯಾಂಗಿನೆಸ್ ಹೊಡೆಯುತ್ತೆ. ಮೀನು ಲಿಟ್ರಲಿ ಹೆಂಗಂದ್ರೆ ನಿಮಗೆ ಗೋಬಿ ತಿನ್ನೋ ಥರನೇ ಐತೆ ಆ ಸಾಫ್ಟ್ನೆಸ್ ಎಲ್ಲ. ಆ ಸಾಫ್ಟ್ನೆಸ್ ಇರೋದು ಫುಲ್ಲು ಹೆಂಗೆ ಬರ್ತಿದೆ ಅಂತ. ಸಪ್ರೇಟು ಇವ್ರ ಮೇಲೆ ಕೋಟಿಂಗ್ ಲೇಯರ್ ಬಂದು ಆ ಗೋಬಿಗೆ ಹಾಕೋ ಮಸಾಲ ಥರ ಯೂಸ್ ಮಾಡವ್ರೆ. ಸೊ ಅದರಿಂದ ಸ್ವಲ್ಪ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಆ್ಯಂಡ್ ಮುಘಲೈ ಚಿಕನ್ ಅಂತೆ. ಸೊ ಇದು ಹೇಗಿದೆ ಅಂತ ಲೆಟ್ಸ್ ಸಿ. ಈ ಮುಘಲೈ ಚಿಕನ್ ಬಂದು ಈ ಕಬಾಬ್ನ ಸ್ವಲ್ಪ ಡೀಪ್ ಫ್ರೈ ಮಾಡ್ತೀರಾ, ಲೈಟಾಗಿ ಫ್ರೈ ಮಾಡಿ ಮೇಲೆ ಸ್ವಲ್ಪ ಮಸಾಲ ಹಾಕಿದ್ದು ಹೇಗಿರುತ್ತೋ ಸೊ ಅದೇ ಥರ ಐತೆ. ಖಾರ ನಿಮಗೆ ಇರಲ್ಲ, ಜೊತೆಗೆ ಲೈಟಾಗಿ ಒಂಚೂರು ಟ್ಯಾಂಗಿ ಇರುತ್ತೆ. ಇದಕ್ಕೂ ಈ ಲೆಮನ್ಗೂ ಮತ್ತು ಈ ಒಂದು ಮುಘಲೈ ಚಿಕನ್ಗೂ ಅಷ್ಟೊಂದು ಡಿಫ್ರೆಂಟ್ ಇರಲ್ಲ ನಿಮಗೆ. ಲಿಟ್ರಲಿ ಒಂದು ಟೈಪ್ ಆಫ್ ಸೇಮೇ ಇರುತ್ತೆ. ಜಸ್ಟ್ ಟೇಸ್ಟಲ್ಲಿ ಮಾತ್ರ ಇದರಲ್ಲಿ ನಿಮಗೆ ಟ್ಯಾಂಗಿನೆಸ್ ಒಂದು ಹುಳಿ ಅಂಶ ಜಾಸ್ತಿ ಇರುತ್ತೆ. ಈ ಒಂದು ಮುಘಲೈ ಚಿಕನ್ ಬಂದು ನಿಮಗೆ ಅಷ್ಟೊಂದು ಟ್ಯಾಂಗಿನೆಸ್ಸು ಜೊತೆಗೆ ಈ ಖಾರ ಎಲ್ಲ ಸೆಟ್ಲಾಗಿರುತ್ತೆ ಫುಲ್ಲು ಲೈಕ್ ಕಮ್ಮಿ. ಬಟ್ಟು ಟೇಸ್ಟ್ ಒಂದು ಕಡೆ ಎಲ್ಲೋ ಚೆನ್ನಾಗೈತೆ, ಲೈಟಾಗಿ ಒಂಚೂರು ಬಟ್ಟು ವರ್ತು. ಆ್ಯಂಡ್ ಈ ಒಂದು ಕಾಂಪ್ಲಿಮೆಂಟ್ರಿ ಜೊತೆಗೆ ಈ ಒಂದು ಅನ್ಲಿಮಿಟೆಡ್ 299ಗೆ ಕಾಂಪ್ಲಿಮೆಂಟ್ರಿಯಾಗಿ ಈ ಒಂದು ಲೆಮನ್ ಜ್ಯೂಸ್ನು ಕೊಡ್ತಾರೆ. ಸೊ ಅದು ಟೇಸ್ಟ್ ಮಾಡೋಣ. ಲೈಮ್ ಸೋಡಾ ಕುಡಿತೀರಾ, ಅದರಿಂದ ಬರೀ ಸ್ವಲ್ಪ ಡಿಫ್ರೆಂಟಾಗಿ ಲೆಮನ್ ಜ್ಯೂಸ್ ಕುಡೀರಿ. ಅಷ್ಟೊಂದು ಜಾಸ್ತಿ ಡಿಫ್ರೆಂಟ್ ಇಲ್ಲ. ಬಟ್ ಕಬಾಬ್ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಆಂಧ್ರ ಪಲಾವ್ ಅಂತೆ.
ಸೊ ಬಿರಿಯಾನಿ ಪಲಾವ್ ರೈಸ್ ಅಂತಾರೆ ಇದನ್ನು. ಇದೆ ಹೆಂಗಂತ ನೋಡೋಣ. ಸ್ಪೆಷಲ್ ಆಂಧ್ರ ಬಿರಿಯಾನಿ ಐತೆ ಸಪ್ರೇಟಾಗಿ, ಹೈದ್ರಾಬಾದಿ ಆ ಸ್ಪೆಷಲ್ ಬಿರಿಯಾನಿ. ಬಟ್ ಇದು ಬಂದು ನಿಮಗೆ ಬರೀ ಪಲಾವ್ ಟೈಪ್ ಆಫ್ ಒಂದು ಫೀಲ್ ಕೊಡುತ್ತೆ. ಸೊ ಲೆಟ್ಸ್ ನೋಡೋಣ ಹೇಗಿದೆ ಅಂತ ಒಂದು ಬೈಟು. ಸೊ ಇದರಲ್ಲೂ ಒಂದು ಪೀಸ್ ಹಾಕಿರ್ತಾರೆ ನಿಮಗೆ. ಎಸ್, ಚಿಕ್ಕ ಚಿಕ್ಕ ಪೀಸ್ಗಳು ಎಲ್ಲ ಇರುತ್ತೆ. ಇಷ್ಟೆಲ್ಲ ತಿಂದೀವಲ್ಲ, ಮೇಯ್ನ್ಲಿ ಒಂದು ವರ್ತೇನೆಂದರೆ ಎಲ್ಲ ಡಿಶಸ್ ಅನ್ಲಿಮಿಟೆಡ್. ಸ್ಟಾರ್ಟರ್ಸ್ಗಿಂದ ಈ ಒಂದು ಬಿರಿಯಾನಿ ಡಿನ್ನರ್ಸಿಂದ ಎಲ್ಲ ಅನ್ಲಿಮಿಟೆಡು. ಅದೊಂದು ವರ್ತ್ ಅನಿಸ್ತು. ಸೊ ಲೆಟ್ಸ್ ಗೋ ಆ ರೈಸ್ ಹೇಗಿದೆ ಅಂತ. ಒಂದು ಟೈಪ್ ಆಫ್ ನಮ್ಮ ಸ್ಟೈಲಾಗಿ ನಮ್ಮ ಕನ್ನಡ ದೊನ್ನೆ ಬಿರಿಯಾನಿ ತಿಂತೀವಲ್ಲ, ಸೊ ಆ ಥರ ಒಂದು ಲೈಟಾಗಿ ಒಂದು ಸ್ಲೈಟಾಗಿ ನಿಮಗೆ ಒಂದು ಫ್ಲೇವರ್ ಬರುತ್ತೆ. ಆ್ಯಂಡ್ ಲೈಟಾಗಿ ಒಂಚೂರು ಖಾರ ಇರುತ್ತೆ, ಅಷ್ಟೊಂದು ಖಾರ ಇರಲ್ಲ. ಲೈಟಾಗಿ ಖಾರ ಜೊತೆಗೆ ಟ್ಯಾಂಗಿನೆಸ್ಸು, ಲೈಟಾಗಿ ಟ್ಯಾಂಗಿ ಆಗೋ ಐತೆ ಈ ಬಿರಿಯಾನಿ. ಆ್ಯಂಡು ಆ ಪಲಾವಲ್ಲಿ ಏನೋ ಒಂದು ಅರೋಮಾ ಜೊತೆಗೆ ಸ್ಪೈಸಸ್ಸು ತುಂಬ ಜಾಸ್ತಿ ಐತೆ. ಆ ಟೇಸ್ಟು ಅದೇ ರೀತಿ ನಿಮಗೆ ಡಿಫ್ರೆಂಟಾಗಿ ಗೊತ್ತಾಗುತ್ತೆ. ಈ ಪಲಾವ್ ಬಂದು ಚಿಕ್ಕ ಮಕ್ಕಳು ತಿಂತಾರೆ, ಅಷ್ಟೊಂದು ಖಾರ ಇಲ್ಲ. ಬಟ್ ಆ ಟೇಸ್ಟ್ ವೈಸ್ ಎಲ್ಲ ಇದೆಯಲ್ಲ, ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲ ಏಜ್ ಪೀಪಲ್ಸ್ಗೂ ದಿಸ್ ಈಸ್ ಪಕ್ಕ ವರ್ತಂತೀನಿ. ಒಂಥರ ಸಟ್ಲಾಗೈತೆ, ಸಿಂಪಲ್ ಅಂದರೆ ಸಟ್ಲಾಗೈತೆ, ಚೆನ್ನಾಗೈತೆ. ನೆಕ್ಸ್ಟು ಬಂದು ನಾವು ಹೈದ್ರಾಬಾದಿ ಸ್ಪೆಷಲ್ ಬಿರಿಯಾನಿ. ಸೊ ಹೈದ್ರಾಬಾದಿ ಅಂದರೆ 2 ಲೇಯರ್ ಇದ್ದೇ ಇರುತ್ತೆ. ಸೊ ಇದರಿಂದ ಒಂದು ಪೀಸ್ನ ತಗೊಳ್ಳೋಣ. ಸ್ಟಾರ್ಟಿಂಗ್ ಅವ್ರು ಈ ಥರ ಸರ್ವ್ ಮಾಡ್ತಾರೆ ನಿಮಗೆ, ಒಂದು 2 ಪೀಸು 3 ಪೀಸ್ ಹಾಕ್ಕೊಡ್ತಾರೆ. ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ಯಾಟಿಂಗ್ ನೀವು ಮಾಡ್ಕೋಬೋದು. ಸೊ ಲೈಟಾಗಿ ರೈಸ್ ಹಾಕ್ಕೊಂಡು ಒಳಗಡೆಯಿಂದ ತೊಗೋಬೇಕು, ಅಲ್ಲೇ ನಿಮಗೆ ಮಸಾಲೆ ಎಲ್ಲ ಇರೋದು. ಸೊ ಈಗ ಲೆಟ್ಸ್ ಗೋ ಒನ್ ಬೈಟ್. ಪ್ಲೇನ್ ರೈಸ್, ಬಾಸ್ಮತಿ ರೈಸು. ಈಗ ಫಸ್ಟು ಬೈಟು ಬಾಗಿಗಿದ ತಕ್ಷಣ ಲವಂಗ, ಏಲಕ್ಕಿ, ಸೊ ಆ ಒಂದು ಅರೋಮಾನೇ ಟೇಸ್ಟೇ ನಿಮ್ಗೆ ಬಾಯಿಗೆ ಬರೋದು. ಅದರ ನಂತರನೇ ಇವ್ರದ್ದು ಸ್ಪೆಷಲ್ ಏನಿದ್ರು ಆ ಮಸಾಲ ಅವೆಲ್ಲ. ಹೈದ್ರಾಬಾದಿ ಬಿರಿಯಾನಿ ಅಂದರೆ ನಿಮಗೆ ಆ ಲೇಯರ್ ಸಪ್ರೇಟ್ ಇರುತ್ತೆ, ಲೇಯರ್ ವೈಸು. ಅದನ್ನು ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ನೀವು ತಿನ್ನಬೇಕು, ಅವಾಗಲೇ ಓವರಾಲ್ ನಿಮಗೆ ಟೇಸ್ಟ್ ಗೊತ್ತಾಗೋದು. ಸೊ ಆ ರೀತಿಯಲ್ಲಿ ಈ ಒಂದು ಬಿರಿಯಾನಿ ಈಸು ಓಕೆ ಅಂತೀನಿ. ಬಟ್ ಇದಕ್ಕಿಂತ ನನಗೆ ಇಷ್ಟ ಆಗಿದೆ ಅಂದರೆ ಈ ಪಲಾವೇ. ಸಟ್ಲಾಗೆ ಅದರದ್ದೇ ಅಂತ ಸ್ಪೈಸಸ್ಸು, ಮಸಾಲ ಪಕ್ಕ. ಪೀಸ್ ಹೇಗಿದೆ ಅಂತ ನೋಡೋಣ. ನೀವು ನೋಡ್ಬೋದು, ಸಕ್ಕ ಜ್ಯೂಸಿಯಾಗಿ ಫುಲ್ ಕೋಟಿಂಗ್ ಆಗಿರೋ ಮಸಾಲ. ಆ ಚಿಕನ್ ಬಿರಿಯಾನಿಗೆ ರೈಸ್ ಹಾಕಿರೋ ಮಸಾಲ ಇರಲಿ, ಅದೇ ಥರ ಈ ಚಿಕನಲ್ಲೂ ಹಂಗೆ ಲೈಕ್ ಆ ಕೋಟಿಂಗ್ ಮೇಲೆಲ್ಲ ಐತೆ. ಅದರಿಂದ ಈ ಚಿಕನ್ ಪೀಸ್ ಜೊತೆ ಆ ಬಿರಿಯಾನಿನ ಮಿಕ್ಸ್ ಮಾಡಿ ತಿಂದರೆ ನೀವು ಒಂದು ಒಳ್ಳೆ ಟೇಸ್ಟು. ನಮ್ಮ ಸ್ಟೈಲಾಗೆ ಇದರಲ್ಲಿ ಒಂದು ದೊಡ್ಡ ಬೇಡ ಬಿಡೋಣ. ಲೈಟಾಗೆ ರೈಸ್ನ ಇನ್ನೂ ಸ್ವಲ್ಪ ಹಾಕ್ಕೊಂಡು ಇದರಿಂದ ಒಂದು ಪೀಸ್ ಹಾಕ್ಕೊಂಡು ರೈತ ಇದ್ರೇ ಒಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ರೈತ ಇಷ್ಟ ಆಗಲ್ಲ, ಅದು ಅವ್ರ ಮೇಲೆ ಡಿಪೆಂಡು. ಬಟ್ ನನಗೆ ರೈತ ಇಷ್ಟ. ನೀವು ನೋಡ್ಬೋದು, ಈ ಥರ ಚೆನ್ನಾಗಿ ಬಿರಿಯಾನಿ ತಿನ್ನೋ ಟೈಮಲ್ಲಿ ಈ ಲವಂಗ ಇವೆಲ್ಲ ಬಂದು ಡಿಸ್ಟರ್ಬ್ ಮಾಡುತ್ತಲ್ಲ, ಅದು ಇಷ್ಟನೇ ಆಗಲ್ಲ. ಸೊ ಈಗ ನಾವು ಲೆಟ್ಸ್ ಗೋ ಒಂದು ಮೆಗಾ ಬೈಟ್. ಅದು ಯಾವುದೇ ಬಿರಿಯಾನಿ ಇರಲಿ, ಪಲಾವ್ ಇರಲಿ, ಆ ಒಂದು ರೈತ ಒಂದು ಮೊಸರು ಬಜ್ಜಿ ಜೊತೆ ಹೋದರೆ ಅದ್ರ ಟೇಸ್ಟೇ ಡಿಫ್ರೆಂಟಾಗಿ ಒಂದು ಕೊಡುತ್ತೆ. ಅಲ್ಟಿಮೇಟು. ಮೇಯ್ನ್ಲಿ ಒಂದೊಂದು ಸ್ಟಾರ್ಟರು ಒಂದೊಂದು ಟೈಪ್ ಆಫ್ ಮಸಾಲ ಯೂಸ್ ಮಾಡವ್ರೆ. ಆ್ಯಂಡ್ ಡಿಫ್ರೆನ್ಷಿಯೇಟ್ ನಿಮ್ಗೆ ಗೊತ್ತಾಗುತ್ತೆ. ಮೇಯ್ನ್ಲಿ ಈ ಲೆಮನ್ ಚಿಕನು ಮತ್ತು ಆ ಮೊಗಲೈ ಚಿಕನ್ ಇತ್ತಲ್ಲ, ಕನ್ಸಿಸ್ಟೆನ್ಸಿ ಮತ್ತು ಮಸಾಲ ಸೇಮ್ ಇದ್ರೂ ಲೈಟಾಗಿ ಒಂಚೂರು ಡಿಫ್ರೆಂಟಾಗಿ ನಿಮಗೆ ಒಂದು ಟೇಸ್ಟ್ ಗೊತ್ತಾಗುತ್ತೆ. ಆ ಮಸಾಲ ಸೇಮ್ ಇದ್ದು ಸಹ. ಆ್ಯಂಡ್ ಜೊತೆಗೆ ಚಿಲ್ಲಿ ಚಿಕನು, ಆ ಪುದೀನ ಫ್ಲೇವರು ತುಂಬ ಜಾಸ್ತಿ ಅಂತೀನಿ ನಾನು. ಚಿಲ್ಲಿಗಿಂತ ಪುದೀನ ಫ್ಲೇವರ್ ಜಾಸ್ತಿ ಐತೆ. ಆ್ಯಂಡ್ ಬಿರಿಯಾನಿ ಒಂದು ಈ ಹೈದ್ರಾಬಾದಿ ಬಿರಿಯಾನಿ ಓಕೆ ಅಂತೀನಿ ನಾನು. ಅಷ್ಟೊಂದು ಲೈಕ್ ಹೈಪ್ ಇಲ್ಲ, ಬಟ್ ಟೇಸ್ಟ್ ಮಾಡ್ಬೋದು. ಆ ಒಂದು ಮಸಾಲ ಜಾಸ್ತಿ, ಏಲಕ್ಕಿ, ಲವಂಗ ಅದರದ್ದೇ ಒಂದು ಅರೋಮಾ ಬರುತ್ತೆ. ಬಟ್ ಈ ಪಲಾವ್ ಏನಿದೆಯಲ್ಲ, ಆಂಧ್ರ ಒಂದು ಬಿರಿಯಾನಿ ರೈಸ್ ಪಲಾವ್, ಅದು ಚೆನ್ನಾಗಿತ್ತು ಖಂಡಿತ. ಅದನ್ನು ನೀವು ಮಸ್ಟ್ ಟ್ರೈ ಹೇಳ್ಬೋದು. ಸೊ ಒಂದು 299 ರುಪೀಸ್ಗೆ ವರ್ತಾ ಅಂತ ಕೇಳಿದ್ರೆ ವರ್ತ್ ಅಂತೀನಿ. ಇನ್ನೂ ಒಂದು 10 ಡೇಸಲ್ಲಿ ನಿಮಗೆ ಒಂದು 4 ಟೈಪ್ ಆಫ್ ಸ್ಟಾರ್ಟರ್ ನಿಮಗೆಲ್ಲ ಸಿಗುತ್ತೆ, ಟೇಸ್ಟ್ ಮಾಡಿರೋ ಎಲ್ಲ ಸ್ಟಾರ್ಟರು. ಸೊ ಅದನ್ನು ಕ್ರ್ಯಾಬ್ ಮಾಡೋಕ್ಕೆ ಒಂದು ವೀಕಲ್ಲಿ ಬಂದುಬಿಡಿ, ಆರಾಮಾಗಿ ಎಂಜಾಯ್ ಮಾಡಿ. ಸೊ ಅದ್ರ ನಂತರ ನಿಮಗೆ ಬರೀ 3 ಸ್ಟಾರ್ಟರ್ಸು, ಈ ಒಂದು 2 ವೆರೈಟೀಸ್ ಆಫ್ ಬಿರಿಯಾನಿ ಸಿಗುತ್ತೆ. ಇದ್ರ ಬಿಟ್ಟು ನಿಮಗೆ ಅಲಾಕಾಡೆ ಡಿಶಸ್ಸು ಬೇಜಾನ ಐತೆ. ಲೈಕ್ ತಂದೂರು, ಫಿಶ್ಶು,
ಅವೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅದು ಸಹ ನೀವು ಟೇಸ್ಟ್ ಮಾಡ್ಬೋದು. ಸೊ ಈಗ ನಾವು ಇಷ್ಟನ್ನೆಲ್ಲ ಖಾಲಿ ಮಾಡಿ ಔಟ್ರಲ್ಲಿ ಮೀಟ್ ಮಾಡೋಣ. ಸೊ ಇವರ ಅನ್ಲಿಮಿಟೆಡ್ ಸ್ಟಾರ್ಟರ್ಸು ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಾಯಿತು. ಸೊ ಓವರಾಲು ವರ್ತಾ ಇಲ್ಲ ಅಂತ ನೀವು ಕೇಳ್ತೀರಾ, ಖಂಡಿತ. ಸೊ ವರ್ತಾ ಇಲ್ಲ ಅಂದರೆ ಖಂಡಿತ ವರ್ತ್ ಅಂತೀನಿ ನಾನು. ಮೇನ್ಲಿ ಒನ್ಸ್ ನೀವು ಟ್ರೈ ಮಾಡ್ಬೋದು ಖಂಡಿತ. ಆ ಸ್ಟಾರ್ಟರ್ಸ್ ಇರಲಿ ಮತ್ತು ಆ ಬಿರಿಯಾನಿ ಐಟಮ್ಸು. ಆ ಬಿರಿಯಾನಿ ಮಾತ್ರ ಟೋಟಲಿ ಆ ಒಂದು ಫ್ಲೇವರು, ಆ ಹೈದ್ರಾಬಾದಿ ಬಿರಿಯಾನಿ ಇತ್ತಲ್ಲ ಅದೊಂಥರ ಫ್ಲೇವರ್ ಜಾಸ್ತಿ ಅನಿಸ್ದಂಗೆ. ಆ ಆಂಧ್ರ ಒಂದು ಪಲಾವ್ ಏನಿತ್ತಲ್ಲ ಅದು ಚೆನ್ನಾಗಿತ್ತು. ಆರಾಮಾಗಿ ಅದನ್ನು 2 ಸತಿ ಬೇಕಾದ್ರೂ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಓವರಾಲು ಎಸ್, ಒನ್ಸ್ ನೀವು ಖಂಡಿತ ಟ್ರೈ ಮಾಡೋದು. ಮೇಯ್ನ್ಲಿ 299 ರುಪೀಸ್ಗೆ ಈ ಮಂತ್ ಎಂಡ್ವರೆಗೆ ನಿಮಗೆ ಟಿಲ್ ಎಂಡು ಒಂದು 4 ಟೈಪ್ ಆಫ್ ಸ್ಟಾರ್ಟರ್ಸು, ಜೊತೆಗೆ ಕಾಂಪ್ಲಿಮೆಂಟ್ರಿ ಜ್ಯೂಸ್ ಬೇರೆ, ಲೆಮನ್ ಜ್ಯೂಸು ಆ್ಯಂಡ್ ಬಿರಿಯಾನೀಸ್. ಸೊ ಎಲ್ಲ ಅನ್ಲಿಮಿಟೆಡೇ. ಆರಾಮಾಗಿ ಒಂದು ಫೀಸ್ನ ಎಂಜಾಯ್ ಮಾಡಿ. ಸೊ ಒನ್ಸ್ ನೀವು ಟ್ರೈ ಮಾಡೋ ಅಂಥ ಒಂದು ಥಾಟ್ ಇರುತ್ತಲ್ಲ ನಿಮಗೆ, ಸೊ ಅದಕ್ಕೆ ಬಂದಿಲ್ಲ ಆರಾಮಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ. ಒಳಗಡೆ ಮೇನ್ ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕು, ಸೀಟಿಂಗ್ಸ್ ಮಾತ್ರ ಹೆವಿ ಆಗೈತೆ. ಸೊ ಒಂದು ಆರಾಮಾಗೆ ಒಂದು 50 to 60 ಮೆಂಬರ್ಸ್ ಮೇಲೆ ಕೂತ್ಕೋಬೋದು. ಸೊ ಇನ್ನೂ ಜಾಸ್ತಿ ಅರೌಂಡ್ ಇಲ್ಲಾಂದ್ರೂ ಒಂದು 60 to 70 ಮೆಂಬರ್ಸ್ಗಿಂತ ಜಾಸ್ತಿ ಆರಾಮಾಗಿ ಸ್ಪೇಸಿಂಗ್ ಎಲ್ಲ ಐತೆ ಒಳಗಡೆ. ಸೊ ಒಂದು ಸ್ಪೇಸಿಂಗು ಆ್ಯಂಬಿಯನ್ಸ್ಗೆಲ್ಲ ಏನೂ ಕಮ್ಮಿ ಇಲ್ಲ. ಆ್ಯಂಡ್ ಸರ್ವೀಸು ಅಷ್ಟೇ, ನೀವು ಅಲ್ಲಿ ಕುತ್ಕೊಂಡು ಏನು ಆರ್ಡ್ರ್ ಇಲ್ದಿರೋ ವಿತಿನ್ 5 minute 10 minute ಒಳಗಡೆ ನಿಮಗೆ ಸರ್ವೀಸು ಸಹ ಇವರು ಚೆನ್ನಾಗಿ ಮಾಡ್ತಾವ್ರೆ. ಸೊ ದಟ್ಸ್ ಇಟ್. ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ ಇನ್ನೊಂದು ಒಳ್ಳೆ ಸ್ಪಾಟಲ್ಲಿ. ಸೊ ಆಂಟಿಲ್ ದೆನ್, ಬೈ ಫ್ರಮ್ ಶಾರುಖ್.